ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ಟೈಮ್ ಬಂದು ನಾನು ಅಪ್ಪನ ಮನೇಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನೆನ್ನೆ ಊರಿಂದ ಬಂದೆ, ಇವತ್ತು ಅಂಗಡಿಗೆ ಬಂದಿದ್ದೆ. ಅಂಗಡಿಗೆ ಬರೋಕ್ಕೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಫಸ್ಟ್ ಏನೇ ತಿಂಡಿ ಮಾಡಿ ಇಟ್ಬಿಟ್ಟು ದೋಸೆಗೆಲ್ಲ ಆರಿಸಿಟ್ಟಿದ್ದೆ. ದೋಸೆ ಎಲ್ಲ ಮಾಡಿಟ್ಟು ಪಲ್ಯ ಎಲ್ಲ ಮಾಡಿಟ್ಟೆ. ಬಂದು ಹೋದ ತಕ್ಷಣ ತಿಂಡಿ ಮಕ್ಕಳಿಗೆ ಕೊಟ್ಬಿಡೋಕ್ಕೆ ಸರಿ ಆಗುತ್ತೆ ಅಂದರೆ, ಇಲ್ಲ ಅಂದರೆ ಅವು ಹೊಟ್ಟೆ ಹಸ್ವು ಅಂತ ಇದು ಮಾಡ್ತಾ ಇರ್ತವೆ. ಅಂಗಡಿಯಿಂದ ಹೋಗೋಷ್ಟು ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ತಾನೇ ಅಂಗಡಿಗೆ ಬಂದೆ. ಅಂಗಡೀಲಿ ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲನೂ ರಂಗೋಲಿ ಎಲ್ಲ ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಕೂತಿದ್ದೀನಿ ಇಲ್ಲಿ ಅಂಗಡಿಗೆ. ಯಾರೆಲ್ಲ ಬರ್ತಾರೆ ಅಂತ ಯಾರು ಕೂಡ ಬಂದಿಲ್ಲ ಇನ್ನೂ. ಯಾರೊಬ್ರು ಕೂಡ ಇನ್ನೂ ಬಂದಿಲ್ಲ ಅಂಗಡಿಗೆ. ಬ್ಯಾಡ ಕಣ್ರೋ, ಹೊಟ್ಟೆ ಒಳಗೆಲ್ಲ ಹುಳ ಆಯ್ತವೆ. ಬ್ಯಾಡ ಬೇಡ ಮಕ್ಳ, ಕುರ್ಕುರೆ ಲಾಲಿಪಾಪ್ ಎಲ್ಲ ತಿನ್ಬಾರ್ದು ಕಣ್ರೋ. ಸರಿ ಕೊಡ್ತೀನಿ. ನನ್ನ ಜೊತೆ ಒಂದು ಆಟ ಆಡ್ತೀರಾ? ಏನ್ ಆಟ ಗೊತ್ತಾ? ಕುರ್ಕುರೆ ಮತ್ತೆ ಲಾಲಿಪಾಪ್ ಕೊಡ್ತೀನಿ. ಇಬ್ರುವೆ ಕುರ್ಕುರೆ ಮತ್ತೆ ಲಾಲಿಪಾಪ್ ಕೊಟ್ಟಾಗ ನಾನು ಸ್ವೀಟ್ ಅಂದಾಗ ಸ್ವೀಟ್ ಅಂದಾಗ ಲಾಲಿಪಾಪ್ ತಿನ್ಬೇಕು, ಖಾರ ಅಂದಾಗ ಕುರ್ಕುರೆ ತಿನ್ಬೇಕು. ಆ ತರ ಚಾಲೆಂಜಸ್ ಎಲ್ಲ ಆಟ ಆಡ್ತೀರಾ? ಕೊಡ್ತೀನಿ. ಗಿಫ್ಟ್ ಎಲ್ಲ ಕೊಡ್ತೀನಿ. ಆಟ ಆಡ್ತೀರಾ? ಆಟ ಆಡ್ತೀರಾ? ಸಮರ್ಥ ಆಟ ಆಡ್ತೀಯನವ? ಆಟ ಆಡ್ತೀಯಾ ನೀನು? ಧನ್ಯ ಆಟ ಆಡ್ತೀಯಾ? ಓಕೆನಾ? ಮಕ್ಕಳು ಈಗ ಕುರ್ಕುರೆ ಲಾಲಿಪಾಪ್ ಅಂತ ಬೇಕು ಅಂತ ಕೇಳ್ತಿದ್ದಾರೆ. ಸೊ ನಂಗೆ ಅದೇ ಒಂದು ಕಂಟೆಂಟ್ ಸಿಕ್ಕಂಗಾಯ್ತು. ಸೊ ಈಗ ಅವರಿಬ್ಬರಿಗೂ ಒಂದು ಚಾಲೆಂಜಸ್ನ ಕೊಡೋಣ. ಕುರ್ಕುರೆ ಮತ್ತು ಲಾಲಿಪಾಪ್ನ ತಗೊಳ್ಳೋಣ. ಅವರಿಬ್ಬರಿಗೂ ಒಂದು ಆಟ ಆಡ್ಸೋಣ. ಅದನ್ನ ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡೋಣ. ಬನ್ನಿ ಈಗ ಅವ್ರಿಗೊಂದು ಚಾಲೆಂಜಸ್ನ ಕೊಡೋಣ. ಅವ್ರು ಎಕ್ಸೆಪ್ಟ್ ಮಾಡ್ಕೊತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಈ ವ್ಲಾಗಲ್ಲಿ. ಇವತ್ತು ಅಂಗಡಿಗೆ ಬಂದಿದ್ರ ಕಾರಣದಿಂದ ನನ್ನ ಮಕ್ಕಳಿಗೆ ಒಂದು ಚಾಲೆಂಜ್ನ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸ್ವೀಟು ಮತ್ತು ಸ್ಪೈಸು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೋಸ್ಕರ ಒಂದು ಲಾಲಿಪಾಪು ಮತ್ತು ಒಂದು ಕುರ್ಕುರೆನ ತಗೊಬೇಕು. ಸೊ ನನ್ನ ದುಡ್ಡಲ್ಲೇ ದುಡ್ಡು ಹಾಕ್ಬಿಟ್ಟು ಅಮ್ಮಂಗೆ ಅಕೌಂಟಿಗೆ ಒಂದು ಲಾಲಿಪಾಪ್ ಮತ್ತು ಒಂದು ಕುರ್ಕುರೆನ ತಗೊಳ್ಳೋಣ ಬನ್ನಿ. ಈಗ ಅವ್ರಿಗೆ ಒಂದು ಚಾಲೆಂಜ್ನ ಕೊಡ್ತೀನಿ. ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಮಕ್ಕಳ ಎಕ್ಸೈಟಿಂಗ್ ಆಗಿದ್ದೀರಾ? ಮಾಡ್ತೀರಾ ಸ್ವೀಟ್ ಮತ್ತೆ ಖಾರ ಚಾಲೆಂಜಸ್? ಯಾರ್ಯಾರು ಎಕ್ಸೆಪ್ಟ್ ಮಾಡ್ತೀರಾ ಈ ಚಾಲೆಂಜ್ ನ? ಇಬ್ರು ಎಕ್ಸೆಪ್ಟ್ ಮಾಡ್ತೀರಾ? ಯಾರು ಗೆಲ್ತೀರಾ ಈ ಚಾಲೆಂಜ್ ಅಲ್ಲಿ? ಇಬ್ರು ಗೆಲ್ತೀರಾ? ನೋಡೋಣ ಯಾರು ಗೆಲ್ತಾರೆ ಅಂತ. ಲಾಲಿಪಾಪ್ ನ ಎಲ್ಲಿಟ್ಟೈತೋ ಕಣೆ ಗೊತ್ತಿಲ್ವಲ್ಲ ಅಜ್ಜಿ. ಅಲ್ಲೈತಾ? ನಿಮ್ಗೆ ಯಾವ ಕುರ್ಕುರೆ ಬೇಕು ಮಕ್ಳ? ಯಾವ್ದು? ನಿಂಗೆ ಯಾವ್ದು ಬೇಕವ? ಅದ್ ಬೇಕಾ? ಎಷ್ಟಾಯ್ತದೆ ಅಮೌಂಟು? 5 ರೂಪೀಸಾ? ನೀವ್ ಗೊತ್ತಾ ನಿಮ್ಗೆ 5 ರೂಪೀಸ್ ಅಂತ? ಓಕೆ, ಅದು 10 ರೂಪೀಸ್ ಆಯ್ತು. ಈ ಲಾಲಿಪಾಪ್ ಎಷ್ಟಿರ್ಬೋದು? ಇದು ಒಂದು 5 ರೂಪೀಸಾ? ಅಜ್ಜಿಗೆ 20 ರೂಪೀಸ್ ಲಾಭ ಮಾಡೋಣ ಈಗ. ಓಕೆ, ಚಾಲೆಂಜಸ್ ಅಕ್ಸೆಪ್ಟ್ ಮಾಡೋಣ. ಅಮ್ಮ ಇನ್ನು ಲಾಲಿಪಾಪ್ನೇ ಬಿಚ್ಚಿಲ್ಲ. ಸೊ ನಾನು ಓಪನ್ ಮಾಡ್ತಾ ಇದ್ದೀನಿ ಲಾಲಿಪಾಪ್ನ. ಮಕ್ಕಳಿಗೆ ಚಾಲೆಂಜ್ ಕೊಡೋಣ ಅಂತ. ನಿಮಗೆ ಈ ಕಲರ್ ಫ್ಲೇವರ್ ಬೇಕಂತೆ. ಓಕೆ ಓಕೆ, ಇವಳಿಗೆ ಈ ಕಲರ್ ಫ್ಲೇವರ್. ಆರೆಂಜ್ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳ. ಇದು ಸಮರ್ಥ, ನಿಂಗೆ ಈ ಫ್ಲೇವರ್ ಬೇಕೇನೋ? ನಿಂಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ ಇಷ್ಟ ಆಗುತ್ತಾ ಮಕ್ಕಳ ಇದು? ಓಕೆನಾ? ಓಕೆ, ನೆಕ್ಸ್ಟ್ ಕುರ್ಕುರೆ ತಗೋಬೇಡ ನಾವು. ಓಕೆ ಸಮರ್ಥ, ನಿಂಗೆ ಯಾವ ಕುರ್ಕುರೆ ಬೇಕಪ್ಪ? ಧನ್ಯ, ನಿಂಗೆ ಇದೆ ಬೇಕಾ ಮಕ್ಕಳೇ? ಧನ್ಯ, ಈ ಕುರ್ಕುರೆ ಸಾಕಾ? ಚೆನ್ನಾಗಿತ್ತ, ನಂಗೆ ಅದು ಇಷ್ಟ ಆಯ್ತು. ಓಕೆ, ಅಜ್ಜಿಗೆ ಆಮೇಲೆ ಫೋನ್ ಪೇ ಮಾಡ್ಬೇಡ 20 ರೂಪೀಸ್ನ. ಆಮೇಲೆ ಅಜ್ಜಿ ಬೈಕತ್ತ. ನಮ್ಮ ಚಾಲೆಂಜಸ್ಗೋಸ್ಕರ ಅಜ್ಜಿಗೆ ಲಾಸ್ ಮಾಡೋದು ಬೇಡ. ಓಕೆನಾ? ಚಾಲೆಂಜಸ್ ಅಕ್ಸೆಪ್ಟೆಡ್. ಓಕೆ, ಕಟ್ ಮಾಡಿ. ಇಲ್ಲಿ 20 ರೂಪಾಯಿ ಆಯ್ತು. ಸೊ ಅದರಿಂದ 20 ರೂಪಾಯಿ ಅಪ್ಪಂಗೆ ಅಂಗಡಿಗೆ ಕೊಡ್ತಾ ಇದ್ದೀನಿ. ಧನ್ಯ, ಚಾಲೆಂಜಸ್ ಅಕ್ಸೆಪ್ಟೆಡಾ? ತಗೋ.
ತಲೆ ಸಮರ್ಥ ಏ ತಡೀರಿ ತಿನ್ಬೇಡಿ ನೋಡಿ. ನಾನು ಸ್ವೀಟ್ ಅಂದಾಗ ಲಾಲಿಪಾಪ್ ತಿನ್ಬೇಕು, ಖಾರ ಅಂದಾಗ ಕುರ್ಕುರೆ ತಿನ್ಬೇಕು. ಯಾರು ಫಸ್ಟ್ ಸೋಲ್ತೀರಾ, ಯಾರು ಫಸ್ಟ್ ಗೆಲ್ತೀರಾ ಅಂತ ಚಾಲೆಂಜ್ ಎಕ್ಸೆಪ್ಟ್ ಮಾಡೋಣ. ಓಕೆನಾ ಸಮರ್? ಇಲ್ಲ ಈಗ ಒಂದ್ಸರಿ ಫಸ್ಟ್ ಟ್ರಯಲ್ ಮಾಡೋಣ. ಒಂದ್ ಕೈಲಿ ಇದು ಇಟ್ಕೊಳ್ಳಿ, ಇದು ಈ ಕೈಲಿ ಸಮರ್ಥ ಇದನ್ನ ಇಟ್ಕೊ, ಈ ಕೈಲಿ ಇದನ್ನ ಇಟ್ಕೊ, ನೋಡಿ ಹಿಂಗ್ ಇಟ್ಕೊಳ್ಳಿ. ನಾನು ಸ್ವೀಟ್ ಅಂದ ತಕ್ಷಣ ಲಾಲಿಪಾಪ್ ತಿನ್ನೀಗ ಸ್ವೀಟ್, ಖಾರ ಫಾಸ್ಟ್ ಆಗಿ ತಿನ್ಬೇಕು. ಚೂರು ತಿನ್ನಿ, ಜಾಸ್ತಿ ತಿನ್ಬೇಡಿ. ಓಕೆನಾ? ಸ್ವೀಟ್, ಖಾರ, ಔಟ್ ಅವನು. ಈ ತರ ಆಯ್ತಾ? ಈ ತರ ಓಕೆನಾ? ಚಾಲೆಂಜಸ್ ಸ್ಟಾರ್ಟಾ? ಓಕೆ ಸ್ಟಾರ್ಟ್ ಮಾಡೋಣ. ಬೇಗ ನೋಡಿಲ್ಲ, ಸ್ವಲ್ಪನೇ ತಗೊಳ್ಳಿ, ಇಷ್ಟ ಇಟ್ಕೊಳ್ಳಿ. ಈಗ ಸಮರ್ಥ ಇಟ್ಕೊ, ನೀನು ಇಟ್ಕೊ ಮಗ್ನೆ. ಈಗ ನಾನು ಹೇಳ್ತೀನಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾನು ನೋಡ್ಕೊಳ್ಳಿ, ಕೇಳಿಸ್ಕೋಬೇಕು ನೀಟಾಗಿ. ಓಕೆನಾ? ಖಾರ ಸಮರ್ ಔಟ್. ಇನ್ನ ಸ್ವೀಟ್, ಖಾರ, ಕೈ ತೆಗಿ ಸಮರ್. ಸ್ವೀಟ್, ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ, ಏನೋ ಆಫ್ ಆಯ್ತು ಕಣೋ. ಸ್ವೀಟ್, ಖಾರ, ಫಾಸ್ಟ್ ತಿನ್ಬೇಕು. ಸ್ವೀಟ್, ಖಾರ, ಯಾರೋ ಸ್ವೀಟ್, ಖಾರ. ಸಮರ್ಥ ಲೇಟ್ ಆಯ್ತು ನಿಂದು, ಬೇಗ ಫಾಸ್ಟ್ ಆಗಿ. ಸ್ವೀಟ್, ಖಾರ, ಸಾಕು ಸೊಸಿನೇ ತಿನ್ನಿ. ಆಮೇಲೆ ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ. ಯಾರು ಸೋಲ್ರ? ಅವಳು ಮೂತಿ ತಕ್ಕ ಮಾಡಿಕೊಂಡಲ್ಲಿ ಎಲ್ಲಿ ಸೋಲ್ತಾಳ ಅವಳು ಕುಪ್ಪಟ್ಟೆ. ಸ್ವೀಟ್, ನೀನ್ ಸೋತೆ, ನೀನ್ ಔಟ್. ಅವಳು ನೋಡ್ಕೊಂಡು ಕಲ್ತಿದ್ಯಾ ನೀನು. ಸ್ವೀಟ್, ಖಾರ, ಸ್ವೀಟ್, ಖಾರ, ಸ್ವೀಟ್, ಖಾರ, ಖಾರ. ಕತ್ತೆ ತಲೆ ಕುಪ್ಪಟ್ಟೆ. ನನ್ ಕಡೆ ಔಟ್. ಸಮರ್ಥ ಔಟ್. ಸ್ವೀಟ್ ಅಂದ್ರೆ ಖಾರ ಇಟ್ಕೊಂಡಿದ್ದ. ನಿಂಗೆ ಪ್ರೈಸ್ ಕೊಡ್ಬೇಕಲ್ಲ, ನಿಂಗೆ ಪ್ರೈಸ್ ಏನಿದೆನ ಒಂದ್ ಜ್ಯೂಸ್ ಬಾಟ್ಲಿ. ಇವಾಗ ಧನ್ಯ ಗೆದ್ದವಳೆ ಈ ಆಟದಲ್ಲಿ, ಚಾಲೆಂಜ್ ಅಲ್ಲಿ. ಓಕೆನಾ? ಸಮರ್ಥ, ನಿನ್ ಕಡೆಯಿಂದ ಅಕ್ಕಿಂಗೆ ಗೆದ್ದಿರೋಕೆ ಗಿಫ್ಟ್ ಕೊಡು ಮಗ್ನೆ ತಳಕಂತ. ಧನ್ಯಮ್ಮ, ಅವನ್ಗೆ ಫಸ್ಟ್ ಈಗ ಅವನು ಗೆದ್ದವನೆ. ಸೊ ಅವನು ಇಷ್ಟ ಗಂಟೆ ಆಟ ಆಡಿ ಸ್ವಲ್ಪನಾರು ಗೆದ್ದವನಲ್ವಾ, ಅವನಿಗೆ ನೀನು ಗಿಫ್ಟ್ ಕೊಡು ಮಗ್ಳೆ. ಓಕೆನಾ? ಡೀಲ? ತಿನ್ಕೊಳ್ಳೋದ್ರಲ್ಲೇ ಇರ್ತೀಯ ನೀನು. ಓಕೆ, ಈ ಚಾಲೆಂಜಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಚಾಲೆಂಜ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರಲ್ಲಿ ಗೆದ್ದಿದ್ದು ನಮ್ಮ ಧನ್ಯ. ಸಮರ್ಥನು ಗೆದ್ದ, ಆದರೂ ಆಟ ಆಡ್ದ, ಆದರೆ ಸ್ವಲ್ಪ ಡೈವರ್ಟ್ ಆಗಿ ಸೋತ್ಬಿಟ್ಟ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಮಕ್ಕಳ ಜೊತೆ ಈ ಚಾಲೆಂಜಸ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಡಿಸ್ಟರ್ಬೆನ್ಸು ಕೂಡ ಇತ್ತು, ಅದರಲ್ಲೂ ಕಟ್ ಮಾಡಿ ಚಾಲೆಂಜಸ್ನ ಕೊಟ್ಟಿದ್ದೀನಿ. ನಮ್ಮ ಮಕ್ಕಳು ಕೂಡ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮಕ್ಕಳ ಗೇಮಲ್ಲಿ ಎಂಜಾಯ್ ಮಾಡಿದ್ರಾ? ಯಾರ್ ಗೆದ್ರಿ?
ಯಾರು ಸೋತ್ರಿ? ಸಮಂತು ಸಮರ್ಥ. ಹಂಗೆಲ್ಲ ಮಾತಾಡ್ಬಾರ್ದು. ಇಬ್ರು ಕೂಡ ಸ್ಪೋರ್ಟಿವ್ ಆಗಿ ಆಡಿದ್ದೀರಾ, ಇಬ್ರು ಚೆನ್ನಾಗಿ ಆಡಿದ್ದೀರಾ. ಫಸ್ಟ್ ನಾನು ಗೆದ್ನಲ್ಲ. ನೀನೆ ಗೆದ್ದಿದ್ದು. ಓಕೆ, ಇವನು ಸಮರ್ಥ ಕೂಡ ಚೆನ್ನಾಗಿ ಆಡ್ದ. ಅದೇ ಸ್ವಲ್ಪ ಡಿಸ್ಟರ್ಬೆನ್ಸ್, ಅಂಗಡಿ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಾರೆ, ಕಸ್ಟಮರ್ಸ್ ಬರ್ತಾ ಇರ್ತಾರಲ್ವಾ, ಆ ಡಿಸ್ಟರ್ಬೆನ್ಸ್ ಅಲ್ಲಿ ಕೂಡ ಅವ್ನು ಸೋತ್ಬಿಟ್ಟ. ಆದ್ರೂ ಇಬ್ರು ಕೂಡ ತುಂಬಾ ಚೆನ್ನಾಗಿ ನಾನು ಹೇಳಿದ್ಕೆ ಅರ್ಥ ಮಾಡ್ಕೊಂಡು ಆಟ ಆಡಿದ್ರು. ಸೊ ನನ್ಗೂ ಕೂಡ ತುಂಬಾ ಖುಷಿ ಕೊಡ್ತು. ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಂಡಿದೀನಿ. ಚಿಕ್ಕ ಮಕ್ಳಲ್ವಾ, ಅವಕ್ಕೆ ಚಿಕ್ಕ ಪುಟ್ಟ ಚಾಲೆಂಜಸ್ನೇ ಕೊಟ್ಟೆ. ಸೊ ಕೂಡ ಅವರು ಕೂಡ ಚೆನ್ನಾಗಿ ಆಡಿದ್ರು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಇಲ್ಲ, ಚಾಲೆಂಜಸ್ ಎಲ್ಲ ಆಟ ಆಡಿ ಆಗಿತ್ತು. ಇವಳು ನನ್ನ ಮಗನಿಗೆ ಅದೆಲ್ಲ ಟ್ಯಾಟೋ ಹಾಕ್ತೀನಿ ಅಂತ ಪೆನ್ನಲ್ಲಿ ಟ್ಯಾಟೋ ಹಾಕ್ತಾ ಕುಂದಿರ್ಲಿಲ್ಲಿ. ಅದು ಏನು ಹಾಕ್ತಾವಳು ಅಂತ ಗೊತ್ತಿಲ್ಲ. ಅದೇನೋ ಬರ್ದವಳೆ ಒಟ್ನಲ್ಲಿ. ಧನ್ಯಶ್ರೀ ಅಂತ ಅವಳ ಹೆಸ್ರನ್ನೇ ಅವ್ನ ತಮ್ಮಂಗೆ ಟ್ಯಾಟೋ ಹಾಕ್ತಾವಳೆ. ಅವನು ಕೂಡ ಹಾಕಿಸ್ಕಂತವನೆ. ಬಾರವ್ವ, ಜಾಸ್ತಿ ತಿನ್ಬಾರ್ದು. ಚಾಲೆಂಜಸ್ಗೋಸ್ಕರ ಮಾತ್ರ ತಾನೇ ಲಾಲಿಪಾಪ್ ಮಾಡಿದ್ದು. ಆಮೇಲೆ ತಾತ ಬೈತಾನೆ, ಲಾಲಿಪಾಪ್ ಎಲ್ಲ ತಿಂತೆ, ಚಾಕ್ಲೇಟ್ ಎಲ್ಲ ಹೊಟ್ಟೆ ಒಳಗೆ ಉಳ್ಣ ಆಯ್ತತೆ ಅಂತ. ಸಮರ್ಥ ಬೇಡ ಬಾ ಮಗ್ನೆ, ಹೇಳಿದ ಮಾತ್ ಕೇಳು ಬಂಗಾರಿ. ಇಲ್ಲಂದೆ ಕುಕ್ಕುರೇನು ತಿಂದೆ ತಾನೆ, ಕೊಟ್ಟಿದ್ದೆ ತಾನೆ. ಚಾಕ್ಲೇಟ್ ಬೇಕಂತೆ. ಈ ಕುರ್ಕುರೆ ಲಾಲಿಪಾಪ್ ಬೇಕು ಅನ್ನೋ ಹೊತ್ತಿಗೆ ತಾನೆ ನಾನು ಚಾಲೆಂಜ್ ಕೊಟ್ಟಿದ್ದೆ ನಿಮ್ಗೆ ಆಟ ಆಡಕ್ಕೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದಾರೋ ಅವ್ರು ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ನ. ನಮ್ಮ ಮಕ್ಳ ಜೊತೆ ನಿಮ್ಮ ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಪುಟ್ ಮಕ್ಳಲ್ವಾ, ಪುಟ್ ಚಾಲೆಂಜಸ್ನ ಕೊಟ್ಟಿದ್ದೆ. ಸೊ ಅವ್ರು ಕುರ್ಕುರೆ ಮತ್ತು ಲಾಲಿಪಾಪ್ ಬೇಕು ಅಂತ ಕೇಳ್ತಾ ಇದ್ರು, ಹಠ ಮಾಡ್ತಾ ಇದ್ರು. ಸೊ ನನಗೆ ಏನೋ ಒಂದು ತಲೆಯಿಂದ ಓಡಿ ಒಂದು ಕಂಟೆಂಟ್ ಮಾಡಬೇಕು ಅಂತ ಸೊ ಅವಕ್ಕೆ ಒಂದು ಚಾಲೆಂಜಸ್ನ ಕೊಟ್ಟೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಅಂಗಡಿಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಅನ್ನೋರು ಬರ್ತಾ ಇರ್ತಾರೆ. ಸೊ ಅವ್ರ ಮಧ್ಯ ಈ ಪುಟ್ ಚಾಲೆಂಜಸ್ನ ಅವರಿಗೆ ಕೊಟ್ಟೆ. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವ್ರು ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್. ಮಮ್ಮಿ ಟಾಟಾ.